ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮಿಕ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ಸತ್ಯದರ್ಶನದ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಸರ್ವಂ ಕಲ್ವಿದಂ ಬ್ರಹ್ಮ. ಇದು ವೈಜ್ಞಾನಿಕ ದೃಷ್ಟಿಯಿಂದ ಎಷ್ಟು ಸತ್ಯ ಅಂತ ನೋಡೋಣ. ಸರ್ವಂ ಕಲ್ವಿದಂ ಬ್ರಹ್ಮ ಅಂದರೆ ಇದೆಲ್ಲವೂ ಸರ್ವಮು ಖಂಡಿತವಾಗಿಯೂ ಬ್ರಹ್ಮವೇ ಆಗಿದೆ. ಬ್ರಹ್ಮವೇ ಆಗಿದೆ ಅಂದ್ರೆ ಪುರುಷಾರ್ಥಕಂ ಬ್ರಹ್ಮ, ಪ್ರಕೃತಿ ಪುರುಷಾತ್ಮಕಂ ಬ್ರಹ್ಮ ಅಂತ ಇದೆ. ಪ್ರಕೃತಿ ಪುರುಷಾತ್ಮಕಂ ಬ್ರಹ್ಮ ಅಂದ್ರೆ ಪ್ರಕೃತಿ ಮತ್ತೆ ಪುರುಷನಿಂದ ಬ್ರಹ್ಮ ಆಗಿದ್ದಾನೆ. ನಾವು ಇದನ್ನ ಸಿಂಪಲ್ ಆಗಿ ವೈಜ್ಞಾನಿಕವಾಗಿ ಏನು ಹೇಳ್ತೀವಿ? ಪ್ರೆಸೆಂಟ್ ಈಸ್ ದ ಟ್ರೂತ್, ಪ್ರೆಸೆಂಟೇ ಬ್ರಹ್ಮ. ಆ ಪ್ರೆಸೆಂಟ್ ಅಲ್ಲಿ ಔಟರ್ ಪ್ರೆಸೆಂಟು ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ಇದೀವೋ ಅದು. ಇನ್ನರ್ ಪ್ರೆಸೆಂಟು ಈಸ್ ದ ಅಟಾಮಿಕ್ ಸ್ಟಫ್ ಆಫ್ ದಟ್ ಔಟರ್ ಪ್ರೆಸೆಂಟ್. ಔಟರ್ ಪ್ರೆಸೆಂಟ್ ಅಲ್ಲಿ ನೀವು ಏನರ ಒಳಗಡೆ ಹೋದ್ರೂ ಅಟಾಮಿಕ್ ಸ್ಟಫೇ ಇರೋದು, ಆಟಮ್ಸ್ ಇಂದಲೇ ಮಾಡಲ್ಪಟ್ಟಿದೆ. ಸೊ ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ಆ ಬ್ರಹ್ಮ ಪ್ರಕೃತಿ ಮತ್ತೆ ಪುರುಷನಿಂದ ಆಗಿದೆ. ಪ್ರಕೃತಿ ಅಂದ್ರೆ ಔಟರ್ ಪ್ರೆಸೆಂಟು, ಪುರುಷ ಅಂದ್ರೆ ಇನ್ನರ್ ಪ್ರೆಸೆಂಟು, ಎರಡೂ ಸೇರಿದ್ರೆ ಬ್ರಹ್ಮನಾಗಿದ್ದಾನೆ. ಅದೇ ರೀತಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಕೂಡ ಹೇಳ್ತೀವಿ. ಸತ್ಯ ಅದು ಸತ್ಯವಾಗಿದೆ ಅಂದ್ರೆ ಯಾವಾಗಲೂ ಇರುವಂಥದ್ದು, ಎವರ್ ಪ್ರೆಸೆಂಟ್ ಆಗಿರುವಂಥದ್ದು. ಅದಕ್ಕೋಸ್ಕರ ಅದನ್ನ ಎವರ್ ಪ್ರೆಸೆಂಟ್ ರಿಯಾಲಿಟಿ ಅಂತ ಕರಿತೀವಿ. ಜ್ಞಾನಂ ಅಂದ್ರೆ ಅದರಿಂದನೇ ಎಲ್ಲ ಉದ್ಭವ ಆಗಿರುವಂಥದ್ದು, ಸೋರ್ಸ್ ಆಫ್ ಕ್ರಿಯೇಷನ್ ಅಂತ ಹೇಳ್ತೀವಿ. ಅದು ಜ್ಞಾನಂ. ಪ್ರಜ್ಞಾನಂ ಅಂದ್ರೆ ಆ ಒಂದು ಪ್ರಪಂಚ ಹೆಂಗೆ ಇದರಿಂದ ಆಗಿರುತ್ತೆ, ಪಂಚಭೂತಗಳಿಂದ, ಈ ಜ್ಞಾನದಿಂದನೇ ಪ್ರಜ್ಞಾನಂ ಬ್ರಹ್ಮ, ಪ್ರತಿಯೊಂದು ಕೂಡ ಸೃಷ್ಟಿಯಾಗಿದೆ ಅಂತ. ಅನಂತಂ ಅಂದ್ರೆ ಇನ್ಫಿನಿಟ್, ಎಂಡ್ಲೆಸ್, ಯಾವಾಗ್ಲೂ ಇರುವಂಥದ್ದು, ಎವರ್ ಪ್ರೆಸೆಂಟ್. ಸೊ ಆ ಪರಮಾತ್ಮ ಶಕ್ತಿನ ಬ್ರಹ್ಮ ಅಥವಾ ಆತ್ಮ, ಅದನ್ನೇ ಅಯಮಾತ್ಮ ಬ್ರಹ್ಮ ಅಂತನೂ ಕರೆದಿದ್ದಾರೆ. ಇದು ವೈಜ್ಞಾನಿಕವಾಗಿ ಎವರ್ ಪ್ರೆಸೆಂಟ್ ರಿಯಾಲಿಟಿ ಇಸ್ ದ ಟ್ರೂತ್. ಪೆರಿಫೆರಿ ಆಫ್ ದ ಎವರ್ ಪ್ರೆಸೆಂಟ್ ರಿಯಾಲಿಟಿ, ಈ ಹೊರ ಸತ್ಯ, ಈ ಪ್ರಪಂಚ ಅಥವಾ ನಮ್ಗೇನು ಅನುಭವಕ್ಕೆ ಬರ್ತಾ ಇದೆಯೋ ಅದು ಹೊರ ಸತ್ಯ. ಅಂತರಾಳ ಇನ್ನರ್ ಪ್ರೆಸೆಂಟು, ಒಳ ಸತ್ಯ, ಅದು ಅಟಾಮಿಕ್ ಸ್ಟಫ್ ಅಥವಾ 99.9999% ಎಂಟಿ ಸ್ಪೇಸ್ ಅಥವಾ ಕ್ವಾಂಟಮ್ ವರ್ಲ್ಡ್ ಅಂತೀವಿ ಅದನ್ನ. ಸೊ ಈ ಒಂದು ಸತ್ಯ ಏನಿದೆ ಇದನ್ನ ನಾವು ಒಂದು ಉಪಮೆ ಕೊಟ್ಟು, ಈ ಸಮುದ್ರದಲ್ಲಿ ನೀರು ಹೇಗೋ ಒಂದು ಡ್ರಾಪ್ ಆಫ್ ವಾಟರ್, ನಾವು ಈ ಹೋಲ್ ಎಕ್ಸಿಸ್ಟೆನ್ಸು ಓಷನ್ನು. ಡ್ರಾಪ್ ಆಫ್ ವಾಟರು ಕೂಡ ವಾಟರ್ ಮಾಲಿಕ್ಯೂಲ್ಸ್ ಇಂದ ಆಗಿದೆ. ಅದರ ಮಾಲಿಕ್ಯೂಲ್ಸ್ ಒಳಗಡೆ ಆಟಮ್ಸ್ ಇದೆ, ಆಟಮ್ಸ್ ಒಳಗಡೆ ಅಟಾಮಿಕ್ ಸ್ಟಫ್ ಇದೆ. ಓಷನ್ ಕೂಡ ಈ ಅಟಾಮಿಕ್ ಸ್ಟಫೇ. ಶಾರ್ಕು, ಆಕ್ಟೋಪಸ್ಸು, ವೇಲ್ಸು, ಪ್ರತಿಯೊಂದು ವೇವ್ಸು, ಪ್ರತಿಯೊಂದು ಕೂಡ ಅಟಾಮಿಕ್ ಸ್ಟಫೇ. ಸೊ ಪ್ರತಿಯೊಂದು ಅದರಲ್ಲೇ ಆಗಿರೋದು. ಅದಕ್ಕೋಸ್ಕರ ಸರ್ವಂ ಕಲ್ವಿದಂ ಬ್ರಹ್ಮ, ಪ್ರತಿಯೊಂದು ಕೂಡ ಖಂಡಿತವಾಗಿಯೂ ಬ್ರಹ್ಮನೇ ಆಗಿದ್ದಾನೆ ಅಥವಾ ಪ್ರೆಸೆಂಟೇ ಆಗಿದೆ. ಎವರ್ ಪ್ರೆಸೆಂಟ್ ರಿಯಾಲಿಟಿನೇ ಸತ್ಯ. ಥ್ಯಾಂಕ್ ಯು.